ವೆಲ್ಕಮ್ ಟು ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ನನ್ನ ಹೆಸರು ಸಂಜು ಜಾಧವ್ ಅಂತ. ಇವತ್ತಿನ ನಿಮ್ಮ ಒಂದು ಇಂಪಾರ್ಟೆಂಟ್ ವಿಡಿಯೋದಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಡೀಟೇಲ್ಸ್. ಸೊ ಆಲ್ರೆಡಿ ನಾವು ನಿಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮನ್ನು ಯಾವುದು ಕಂಡಕ್ಟ್ ಮಾಡ್ತಾರೆ ಅಂತಂದರೆ ಯೂನಿವರ್ಸಿಟಿಯವರು ಫಾರ್ ದ ಅಡ್ಮಿಷನ್ ಆಫ್ BSc ಅಗ್ರಿ, BSc ಫಾರೆಸ್ಟ್ರಿ, BSc ವೆಟರ್ನರಿ ಅಂತ. ಸೊ ನಿಮ್ಗೆ ಆಲ್ರೆಡಿ ಈಗ ಒಂದು ವಿಡಿಯೋದಲ್ಲಿ ನಾವು ಇದನ್ನೆಲ್ಲ ಕವರ್ ಮಾಡಿದ್ದೀವಿ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ನಾವು ಕೊಟ್ಟಿದ್ದೀವಿ. ಸೊ ಅದೇ ರೀತಿ ನಿಮಗೆ ಪ್ರತಿ ಸಲ ನಿಮಗೆ ಒಂದು ನೋಟಿಫಿಕೇಶನ್ಸ್ ಅಂತ ಮಾಡ್ತಾರೆ ಈ ಎಕ್ಸಾಮ್ಗೆ. ಸೊ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ನಿನ್ನೆ ಓದ್ತಿದ್ದಂಗೆ ಮೇ 14ಕ್ಕೆ ಈ ಸಲ ಆಗಿತ್ತು ಪ್ರಾಕ್ಟಿಕಲ್ ಎಕ್ಸಾಮ್. ಬಟ್ ಇವಾಗ ಏನು ಮಾಡಿದ್ದಾರೆ ಅಂತಂತಂದರೆ ರಿವೈಸ್ಡ್ ನೋಟಿಫಿಕೇಶನ್ ಆಗಿದೆ. ಈ ರಿವೈಸ್ಡ್ ನೋಟಿಫಿಕೇಶನಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ ರಿವೈಸ್ಡ್ ಎಕ್ಸಾಮಿನೇಷನ್ ಡೇಟ್ ಕೂಡ ನಿಮಗೆ ಕೊಟ್ಟಿದ್ದಾರೆ. ಸೊ ಅದು ಯಾವತ್ತಪ್ಪ ಅಂತಂದ್ರೆ ನಿಮಗೆ 25/5/2024. ಸೊ ಮತ್ತೆ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಯಾವಾಗಿಂದ ಇದೆ ಅಂತಂದ್ರೆ ಇಟ್ ಸ್ಟಾರ್ಟ್ ಫ್ರಮ್ 25/5/2024. ಸೊ ಇದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನಿಮಗೆ ಡಿಟೇಲ್ ಆಗಿ ಎಲ್ಲ ತರದಂತ ಮಾಹಿತಿಯನ್ನ ಕೊಡ್ತೀವಿ. ಸೊ ನೋಡಿ, ಈ ಒಂದು ಪರಿಷ್ಕೃತ ಅಂತ ಅಧಿಸೂಚನೆಯಲ್ಲಿ ಏನೇನಿದೆ, ಇದರಲ್ಲಿ ವಿದ್ಯಾರ್ಥಿಗಳಿಗೆ ಏನು ಗೊಂದಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಸೊ ನೋಡಿ, ನಿಮಗೆ ಪರಿಷ್ಕೃತ ಅಧಿಸೂಚನೆಯಲ್ಲಿ ಯಾರು ನಾನ್ ಎಲಿಜಿಬಿಲಿಟಿ ಅಂದ್ರೆ ಅನರ್ಹ ಅಭ್ಯರ್ಥಿಗಳು ಯಾರಿದಾರಲ್ಲ ಅವರಿಗೆ ಮಾತ್ರ ಏನ್ ಮಾಡ್ತಾರೆ ಅಂತಂದ್ರೆ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾರೆ. ಸೊ ಅವ್ರೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅವರು ಮೂಲ ದಾಖಲಾತಿಗಳನ್ನು ಖುದ್ದಾಗಿ ಅಂದ್ರೆ ಮೂಲ ದಾಖಲಾತಿಗಳನ್ನು ಕೃಷಿಗೆ ಸಂಬಂಧಪಟ್ಟಂತ ಏನೇನು ಮೂಲ ದಾಖಲಾತಿ ಇರ್ಬೋದು, ವ್ಯವಸಾಯಗಾರ ಕೃಷಿ ದೃಢೀಕರಣ ಪ್ರಮಾಣ ಪತ್ರ ಇರ್ಬೋದು, ಅಥವಾ ವ್ಯವಸಾಯಗಾರ ಕುಟುಂಬ ಸದಸ್ಯ ದೃಢೀಕರಣ ಪ್ರಮಾಣ ಪತ್ರ ಇರ್ಬೋದು, ಅಥವಾ ಅಫಿಡವಿಟ್ ಏನಾದ್ರೂ ತಪ್ಪಾಗಿರ್ಬೋದು. ಅಂತ ಡಾಕ್ಯುಮೆಂಟ್ಸ್ ತಪ್ಪಾಗಿದ್ದಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಕಾಲೇಜಿಗೆ, ಅಗ್ರಿಕಲ್ಚರ್ ಕಾಲೇಜ್ ಶಿವಮೊಗ್ಗ, ಇಲ್ಲಿ ನೀವು ಮೂಲ ದಾಖಲಾತಿಗಳನ್ನ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ 17/5/2024 ಕೊಡಬೇಕು. ಸೊ ಈಗಾಗಲೇ ಅಗ್ರಿಕಲ್ಚರ್ ಕಾಲೇಜ್ ನಿಮಗೆ ಮೊದಲನೇ ಡೇಟ್ ಅಲ್ಲಿ ಏನಾಗಿತ್ತು ಅಂತಂದ್ರೆ ಮೇ 14ಕ್ಕೆ ಎಕ್ಸಾಮ್ ಇತ್ತು. ಮತ್ತೆ ನಿಮಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಅಪ್ಲೋಡಿಂಗ್ ಆದ್ಮೇಲೆ ಯಾವ್ದು ಅಪ್ಲೋಡಿಂಗ್ ಆಗಿರತಕ್ಕಂತಹ ಡಾಕ್ಯುಮೆಂಟ್ಸ್ ಏನಾದ್ರೂ ಅದರಲ್ಲಿ ತಿದ್ದುಪಡಿ ಅಥವಾ ಏನೋ ಒಂದು ಅಂಶವೃಕ್ಷ ಕೊಟ್ಟಿರಲಿಲ್ಲ ಅಥವಾ ಅಫಿಡವಿಟಿ ಸರಿಯಾಗಿದ್ದಿಲ್ಲ ಅಂತ ದಾಖಲಾತಿಗಳನ್ನ ನಿಮಗೆ ಮೇ 8ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇತ್ತು. ಇವಾಗ ರಿವೈಸ್ಡ್ ಡೇಟ್ ಅಲ್ಲಿ ನಿಮಗೆ 17ನೇ ತಾರೀಕುವರೆಗೂ ನಿಮಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. 17ನೇ ತಾರೀಕು ನೀವು ಸಂಜೆ 4 ಗಂಟೆ ಒಳಗಡೆ ನಿಮ್ಮ ಯಾವುದೇ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಏನು ನೀವು ಅಫಿಡವಿಟಿಯಲ್ಲಿ ಏನಾದ್ರು ತಪ್ಪು ಮಾಡಿದ್ರು ಕೂಡ ಅಫಿಡವಿಟ್ ಕೂಡ ನೀವು ಸಬ್ಮಿಟ್ ಮಾಡಬಹುದು. ಅದಾದ್ಮೇಲೆ ನಿಮಗೆ ಪ್ರಾಯೋಗಿಕ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳ ಅಂದ್ರೆ ಯಾರು ಎಲಿಜಿಬಿಲಿಟಿ ಆಗಿರುತ್ತಲ್ಲ ಅವರಿಗೆ ಫೈನಲ್ ಲಿಸ್ಟ್ ಅನ್ನ ಬಿಡ್ತಾರೆ. ಎಷ್ಟನೇ ತಾರೀಕಪ್ಪ ಅಂತಂದ್ರೆ 19/5/2024 ಸಂಜೆ ನಿಮಗೆ 4 ಗಂಟೆ ನಂತರ ಇದನ್ನ ಪ್ರಕಟಣೆ ಮಾಡ್ತಾರೆ. ಅವಾಗ ನೀವೇನ್ ಮಾಡ್ಕೋಬಹುದು, ಅರ್ಹ ಅಭ್ಯರ್ಥಿಗಳು ಹಾಲ್ ಟಿಕೆಟ್ ಅನ್ನ 25/5/2024 ಸಂಜೆ 4 ಗಂಟೆ ನಂತರ ನೀವೇನ್ ಮಾಡ್ಕೋಬಹುದು, ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಕೆಲವ್ರು ಹೇಳಿರ್ತಾರ, ಸರ್ ನಾವು ಈಗ ಆಲ್ರೆಡಿ 14ಕ್ಕೆ ಅಂತ ಅನ್ಕೊಂಡು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿದೀವಿ ಅಂತ. 14ಕ್ಕೆ ಅಂತ ಇದ್ರೆ 14ನೇ ತಾರೀಕಿಗಾಗ್ಲಿ ಅಥವಾ 25ನೇ ತಾರೀಕು ಮುಂದೆ ಬರ್ತಕ್ಕಂಥ 25ನೇ ತಾರೀಕಾಗ್ಲಿ ಕೃಷಿ ಪ್ರಾಯೋಗಿಕ ಪರೀಕ್ಷೆಯನ್ನು ಒಂದೇ ಡೇಟಿಗೆ ಮಾಡ್ತಾರೆ. ಇವಾಗ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡ್ರು ಕೂಡ ಅದೇ ಡೇಟಿಗೆ ನಿಮಗೆ ರಿವೈಸ್ ಆಗಿರ್ತಕ್ಕಂಥ ಡೇಟಿಗೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್ ಅನ್ನ ಕೊಡ್ತಾರೆ. ಸೊ ಈ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿದ್ರು ಪರವಾಗಿಲ್ಲ, ನಿಮಗೆ ಅದೇ ಡೇಟಿಗೆ ಅಂದ್ರೆ ಎಕ್ಸಾಮ್ ಡೇಟ್ 25ನೇ ತಾರೀಕಿಗೆ ನಿಮಗೆ ಆ ಕೃಷಿ ಪ್ರಾಯೋಗಿಕ ಪರೀಕ್ಷೆ ಟೈಮಲ್ಲಿ ನೀವು ಮಾಡಿರ್ತಕ್ಕಂಥ ಹಾಲ್ ಟಿಕೆಟ್ ಡೌನ್ಲೋಡ್ ಅದನ್ನ ತಗೊಂಡು ಹೋಗ್ಬೋದು. ಸೊ ಇದು ಗೊತ್ತಾಗ್ತಿದ್ದಲ್ಲ ನಿಮಗೆ. ಸೊ ಹಾಲ್ ಟಿಕೆಟ್ ಅನ್ನ ಇನ್ನು ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ಅನರ್ಹ ಅಭ್ಯರ್ಥಿಗಳು ನಾನ್ ಎಲಿಜಿಬಿಲಿಟಿ ಲಿಸ್ಟ್, ಅದ್ ಲಿಸ್ಟ್ ಅನ್ನು ನಿಮಗೆ ಎಲಿಜಿಬಿಲಿಟಿ ಫೈನಲ್ ಲಿಸ್ಟ್ ಆದ್ಮೇಲೆ ನೀವು 20ನೇ ತಾರೀಕು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಆಮೇಲೆ ನಿಮಗೆ ಪ್ರಾಯೋಗಿಕ ಪರೀಕ್ಷೆಯನ್ನ ಎಲ್ಲ ಕೃಷಿ ಮತ್ತೆ ಕೃಷಿಗೆ ಸಂಬಂಧಿತ ವಿಶ್ವವಿದ್ಯಾನಿಲಯಗಳು 17 ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ 25ನೇ ತಾರೀಕಿಗೆ ಮಾಡ್ತಾರೆ. ಮೇ 25ಗೆ ನಿಮಗೆ ಕೃಷಿ ಪ್ರಾಯೋಗಿಕ ಪರೀಕ್ಷೆಯನ್ನ ತಗೊಂತಾರೆ. ಸೊ ಅದಾದ್ಮೇಲೆ ನೀವು ಕೇಳ್ಬೋದು, ಸರ್ ಇದಾದ್ಮೇಲೆ ನಮಗೆ ರಿಸಲ್ಟ್ ನಿಮಗೆ ಪರೀಕ್ಷೆ ಫಲಿತಾಂಶವನ್ನ 28/5/2024 ಸಂಜೆ 6 ಗಂಟೆಗೆ ನಿಮಗೆ ಇದನ್ನ ಕೊಡ್ತಾರೆ. ಸೊ ಇದನ್ನ ನೀವೇನ್ ಮಾಡ್ಕೋಬಹುದು, KE ವೆಬ್ಸೈಟ್ ಅಲ್ಲಿ ಅಥವಾ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಈ ವೆಬ್ಸೈಟ್ ಅಲ್ಲಿ ನೀವು ನೋಡ್ಕೋಬಹುದು. ಇದಾದ್ಮೇಲೆ ನಿಮಗೆ
ಫೈನಲ್ ಇದಕ್ಕೇನಾದ್ರು ನೀವು ಕೆಲವು ಅಪೇಕ್ಷೆ ಇರುತ್ತೆ, ಇನ್ನು ಕೆಲವು ಮನವಿ ಇರುತ್ತೆ, ಇಲ್ಲ ಈ ಆನ್ಸರ್ ಕರೆಕ್ಟ್ ಸರ್, ಈ ಆನ್ಸರ್ ಕರೆಕ್ಟ್ ಇರಬೇಕಿತ್ತು ಅಂತದ ನೀವೇನ್ ಮಾಡ್ಬೋದು ಅಂತಂದ್ರೆ 29/5 ಸಂಜೆ 4 ಗಂಟೆ ಒಳಗಡೆ ನೀವು ಸಲ್ಲಿಸಬಹುದು. ನಿಮ್ಗೆ ಏನೇ ಆಕ್ಷೇಪ ಇದ್ರೆ ಇದನ್ನ ಸಲ್ಲಿಸಬಹುದು. ಆಮೇಲೆ ಫೈನಲ್ ಆಗಿ ನಿಮಗೆ ಪ್ರಾಯೋಗಿಕ ಪರೀಕ್ಷೆಯ ಫಲಿತಾಂಶವನ್ನ 30/5/2024 10 ಗಂಟೆ ನಂತರ ಇದನ್ನ ಪ್ರಕಟಣೆ ಮಾಡ್ತಾರೆ. ಇದನ್ನ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಆಯ್ತಾ. ಇದು ಕೂಡ ಇದಲ್ದೇನೆ ಮತ್ತೆ ನಿಮ್ಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇವರು ಕೂಡ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಫಲಿತಾಂಶನ ಪ್ರಕಟಣೆ ಮಾಡ್ತಾರೆ. ಇದು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಸೊ ರಿವೈಸ್ಡ್ ಆಗಿರ್ತಕ್ಕಂತಹ ಡೇಟ್ ಅಲ್ಲಿ ನಮಗೆ 25/5/2024 ಏನಪ್ಪಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮತ್ತೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಕೃಷಿ ಪ್ರಾಯೋಗಿಕ ಪರೀಕ್ಷೆನ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತ ನೀವು ಅನರ್ಹ ಅಭ್ಯರ್ಥಿಗಳಿಗೆ ಮಾತ್ರ ಇದು ಇಂಪಾರ್ಟೆಂಟ್. ಅನರ್ಹ ಅಭ್ಯರ್ಥಿಗಳು ಅಂದ್ರೆ ನಾನ್ ಎಲಿಜಿಬಿಲಿಟಿ ಇರ್ತಕ್ಕಂತಹ ಕ್ಯಾಂಡಿಡೇಟ್ಸ್ ಏನಿದಾರಲ್ಲ ಅವ್ರಿಗೆ 17ನೇ ತಾರೀಕುವರೆಗೂ ನಿಮಗೆ ಏನೇನು ನಿಮ್ಮ ಡಾಕ್ಯುಮೆಂಟ್ಸ್ ತಪ್ಪಾಗಿತ್ತು ಅದನ್ನ 8ನೇ ತಾರೀಕು ಒಳಗಡೆ ನಾವು ಯೂನಿವರ್ಸಿಟಿಗೆ ಅದನ್ನ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಶಿವಮೊಗ್ಗ ಆಗಿರ್ಬೋದು ಅಥವಾ ನೀವು ಯಾವ ಅಗ್ರಿಕಲ್ಚರ್ ಸೆಂಟರ್ ತಗೊಂಡಿರ್ತೀರೋ ಅಲ್ಲಿಗೆ ನೀವು ತಲುಪಿಸಕ್ ಆಗ್ಲಿಲ್ಲ ಅಂತಂದ್ರೆ ನಿಮಗೆ 17ನೇ ತಾರೀಕುವರೆಗೂ ನಿಮ್ಗೆ ಟೈಮ್ ಇರುತ್ತೆ, ಇದನ್ನ ನೀವು ತಲುಪಿಸಬಹುದು. ನೆಕ್ಸ್ಟ್ ಇದಾದ್ಮೇಲೆ ಸರ್ ನಮಗೆ ನೀಟ್ ಆದ್ಮೇಲೆ ನಾವು ತಗೊಂಡ್ವಿ, ಆದ್ರೆ ನಮಗೆ ಸಫಿಶಿಯೆಂಟ್ ಕ್ಲಾಸ್ ಸಿಕ್ಕಿಲ್ಲ ಸರ್ ಅಂತ ನೀವು ಕೆಲವರು ನೀಟ್ ಆದವ್ರು ಹೇಳ್ಬೋದು. ಇನ್ ಕೆಲವರು CET ಟೈಮಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ಅಪ್ಲೋಡಿಂಗ್ ಮಾಡಬೇಕಾದ್ರೆ ಕೆಲವು RD ಸಂಖ್ಯೆ ಇರ್ದಿದ್ದಿಲ್ಲ ಅಥವಾ ಇನ್ನು ಡಾಕ್ಯುಮೆಂಟ್ಸೇ ಮಾಡಿಸಿರಲಿಲ್ಲ ಅಥವಾ ಅಫಿಡವಿಟ್ ಏನಾದ್ರು ತಪ್ಪಾಗಿದ್ದು ಸೊ ಅಂತ ನೀವು ಅಪ್ಲೋಡಿಂಗ್ ಮಾಡಿರಲ್ಲ ಅಥವಾ ಕಾಲೇಜಿಗೆ ಅದನ್ನ 8ನೇ ತಾರೀಕು ಒಳಗಡೆ ನೀವು ಅದನ್ನ ಸಬ್ಮಿಟ್ ಮಾಡಿರಲ್ಲ ಅಂತ ನೀವು ಏನ್ ಮಾಡ್ತೀರ ಅಂತಂದ್ರೆ ಕೋಚಿಂಗ್ ಕೂಡ ತಗೊಂಡಿರಲ್ಲ. ಇದಕ್ಕೆ ಸಂಬಂಧಪಟ್ಟಂತ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ನಿಮಗೆ ಕೋಚಿಂಗ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಇನ್ನ ನಿಮಗೆ ಹೆಚ್ಚಿಂದ ಏನಾದರೂ ಕಾಲೇಜ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಸರ್, ನಾವೆಲ್ಲಿ ಇದನ್ನ ಕೃಷಿ ಪ್ರಾಯೋಗಿಕ ಪರೀಕ್ಷೆ ಎಲ್ಲಿ ನಡೆಯುತ್ತೆ ಮತ್ತೆ ಅಪ್ಲೋಡ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ತಪ್ಪಾಗಿತ್ತು ಅದನ್ನ ಸಬ್ಮಿಟ್ ಎಲ್ಲಿ ಮಾಡಬೇಕು ಅನ್ನೋದು ನಿಮಗೆ ಹೆಚ್ಚಿನ ವಿವರನ್ನ ನಾವು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಇದೆ ನೋಡಿ www.uasbangalore.edu.in ಇಲ್ಲಿ ನೀವು ಸಬ್ಮಿಟ್ ಮಾಡಬಹುದು. ಅಥವಾ ನಮ್ಮ ಶಿವಮೊಗ್ಗದಲ್ಲಿ www.uahs.edu.in ಅಲ್ಲಿ ಸಬ್ಮಿಟ್ ಮಾಡಬಹುದು. ಓಕೆನಾ. ಸೊ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತದ್ದು ನಿಮಗೆ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗದಲ್ಲಿ ನಿಮಗೆ ರೆಗ್ಯುಲರ್ ಕ್ಲಾಸ್ ಕೂಡ ಇರುತ್ತೆ ಮತ್ತೆ ನಿಮಗೆ ರೆಗ್ಯುಲರ್ ಟೆಸ್ಟ್ ಕೂಡ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕಂಡಕ್ಟೆಡ್ ಮಾಡ್ತೀವಿ. ಸೊ ನಮ್ಮ ಒಂದು ಯಾವ ರೀತಿ ಕೃಷಿ ಪ್ರಾಯೋಗಿಕ ಪರೀಕ್ಷೆಗೆ ಯಾವ ರೀತಿ ಬ್ಯಾಚಸ್ಗಳು ಇರ್ತವೆ, ಸೊ ನಾವು ಎಲ್ಲಿ ನಾವು ಬ್ಯಾಚಸ್ಗಳನ್ನ ಕಂಡಕ್ಟ್ ಮಾಡ್ತೀವಿ, ಸೊ ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ವಿವರಣೆ ಕೊಡ್ತೀವಿ. ಸೊ ನಮ್ಮ ಅಚೀವರ್ಸ್ ಅಕಾಡೆಮಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗದಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್ ಕ್ಲಾಸಸ್ ಅನ್ನ ತಗೊಂತೀವಿ. ಸೊ ಬರೀ ಕ್ಲಾಸಸ್ ಅಷ್ಟೇ ಅಲ್ಲ, ಇದ್ರ ಜೊತೆ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಫೀಲ್ಡ್ ವಿಸಿಟ್ ಕೂಡ ನಾವು ಮಾಡ್ಕೊಂತೀವಿ. ನೋಡಿ ಇದು ಮೊನ್ನೆ ನಾವು ಬ್ಯಾಚ್ ಅಲ್ಲಿ ನಾವು ನಿಮಗೆ ಫಾರೆಸ್ಟ್ರಿ ಫೀಲ್ಡ್ ವಿಸಿಟ್ ಕೂಡ ನಾವು ತಗೊಂತೀವಿ. ಲಾಸ್ಟ್ ಬ್ಯಾಚ್ ನವರಿಗೆ ಫಾರೆಸ್ಟ್ರಿ ಕೂಡ ನಾವು ಫೀಲ್ಡ್ ವಿಸಿಟ್ ಅನ್ನ ಮಾಡಿಸಿದ್ವಿ. ಸೊ ಇದರಲ್ಲಿ ಇದು ಒಂದು ಬ್ಯಾಚ್ ನಮ್ದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಇದೊಂದು ಬ್ಯಾಚ್ ಆಗಿದೆ. ಸೊ ನೆಕ್ಸ್ಟ್ ಅದೇ ರೀತಿ ನಿಮಗೆ ಇಂಪಾರ್ಟೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಕಾಲೇಜಲ್ಲಿ ಆಗಿರ್ಬೋದು, ಅಲ್ಲಿ ನಿಮಗೆ ಹಾರ್ಟಿಕಲ್ಚರ್ಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಏನೇನು ಸ್ಪೆಸಿಮನ್ಸ್ ಕೇಳ್ತಾರೆ. ಸೊ ಪ್ಲಾಂಟ್ಸ್ ಆಗಿರ್ಬೋದು, ಕ್ರಾಪ್ಸ್ ಆಗಿರ್ಬೋದು, ಅಥವಾ ಇಂಪಾರ್ಟೆಂಟ್ ಸೀಡ್ಸ್ ಆಗಿರ್ಬೋದು, ಅಥವಾ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಇವೆಲ್ಲ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಡೈರೆಕ್ಟ್ ನಿಮಗೆ ನಮ್ಮ ಒಂದು ಥಿಯರಿ ಕ್ಲಾಸ್ ಅಲ್ಲಿ ನಿಮಗೆ ಆದಷ್ಟು ಏನೇನು ಇಂಪಾರ್ಟೆಂಟ್ ಇದೆ ಅದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟು ನಿಮಗೆ ಫೀಲ್ಡ್ ವಿಸಿಟ್ ಕೂಡ ನಾವು ಮಾಡಿಸ್ತೀವಿ. ಇಲ್ಲಿ ನೋಡಿ ನಿಮಗೆ ಅಗ್ರಿಕಲ್ಚರ್ ಕಾಲೇಜಲ್ಲಿ ಇದನ್ನ ವಿವರಣೆ ಮಾಡ್ತಾ ಇದ್ದಾರೆ, ಯಾವ ಕ್ರಾಪ್ಸ್ ಇಂಪಾರ್ಟೆಂಟ್ ಇದೆ, ಹೇಗಿದೆ, ಆ ಕ್ರಾಪ್ಸ್ ಯಾವ ರೀತಿ ಐಡೆಂಟಿಫಿಕೇಶನ್ಸ್ ಮಾಡ್ಕೋಬೇಕು ಅನ್ನೋದನ್ನ. ಸೊ ನೆಕ್ಸ್ಟ್ ನಿಮಗೆ ಇದೇ ರೀತಿ ನಾವು ಅಗ್ರಿಕಲ್ಚರ್ ಕ್ರಾಪ್ಸ್ ಆದ್ಮೇಲೆ ಕೆಲವು ಕೃಷಿ ಉಪಕರಣಗಳಂತ ಇದಾವೆ. ಆ ಕೃಷಿ ಉಪಕರಣದ ಮಾಡೆಲ್ ಯಾವ ರೀತಿ ಇರುತ್ತೆ ಅದು ಕೂಡ ನಾವು ನಿಮಗೆ ಪರಿಚಯಿಸ್ತೀವಿ. ಇದು ಕೂಡ ನಾವು ಕೃಷಿ ಕಾಲೇಜ್ ಶಿವಮೊಗ್ಗ ಅಲ್ಲಿ ನಿಮಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಡೀಟೇಲ್ಸ್ ಅನ್ನೆಲ್ಲ ಕವರ್ ಮಾಡ್ಕೊಂತೀವಿ. ಸೊ ಅದೇ ರೀತಿ ನಿಮಗೆ ಇಲ್ಲಿ ನೋಡಿ ಕೆಲವೆಲ್ಲ ನರ್ಸರಿ ಪ್ಲಾಂಟ್ಸ್ ನಿಮಗೆ ಕೃಷಿ ಪ್ರಾಯೋಗಿಕ ಪರೀಕ್ಷೆ ಅಂತಂದ್ರೆ ಬರೀ ಸೀಡ್ಸ್ ಆಗ್ಲಿ ಹಾರ್ಟಿಕಲ್ಚರ್ ಪ್ಲಾಂಟ್ಸ್ ಆಗ್ಲಿ ಅವ್ನು ಕೇಳಲ್ಲ. ಏನ್ ಕೇಳ್ಬೋದಪ್ಪ ಅಂತಂದ್ರೆ ಇಲ್ಲಿ ನೋಡಿ ಶೇಡ್ ನೆಟ್ ಹಾಕಿದ್ದಾರೆ. ಈ ಶೇಡ್ ನೆಟ್ ಕೂಡ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಶೇಡ್ ನೆಟ್ ಬಗ್ಗೆ ಐಡೆಂಟಿಫೈ ದ ಸ್ಪೆಸಿಮನ್ಸ್ ಅಂತ ಕೊಟ್ಟು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ ನೀವು ಅದನ್ನ ಈಸಿಯಾಗಿ ಬರಿಬಹುದು.
ಅಷ್ಟೇ ಅಲ್ಲದೆ ನಿಮಗೆ ಇಂಪಾರ್ಟೆಂಟು ಕ್ರಾಪ್ಸ್ಗಳು, ಕೆಲವು ಕ್ರಾಪ್ಸ್ಗಳು ನೋಡಿ ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ಇಲ್ಲಿ ನಿಮಗೆ ಕೆಲವು ಗ್ರೀನ್ ಮೆನ್ಯೂರ್ ಕ್ರಾಪ್ಸ್ ಅಂದ್ರೆ ಗೊಬ್ಬರದ ಗಿಡಗಳು ಯಾವ ಇದಾವೆ. ಸೊ ಈಗ ಒಬ್ಬ ರೈತ ಅಂದ ತಕ್ಷಣ ಅವನು ಅವನ ಮನೆ ಹತ್ರ ಆಗ್ಲಿ ಅಥವಾ ಅವನು ಜಮೀನ್ ಹತ್ರ ಆಗ್ಲಿ ಗೊಬ್ಬರದ ಗಿಡಗಳನ್ನ ಬೆಳೆಸಿರ್ತಾನೆ. ಅಂತ ಗೊಬ್ಬರ ಗಿಡಗಳ ಬಗ್ಗೆ ಕೂಡ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಡೈರೆಕ್ಟ್ ರೈತರ ಒಂದು ಫಾರ್ಮ್ ಅಲ್ಲಿ ಆಗಿರಬಹುದು ಅಥವಾ ನಮಗೆ ಅವೈಲಬಿಲಿಟಿ ಇರ್ತಕ್ಕಂತಹ ಪ್ಲೇಸ್ ಅಲ್ಲಿ ನಿಮಗೆ ನಾವು ಏನು ಇದು ಪ್ಲಾಂಟ್ಸ್ ಅದ್ರ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತೀವಿ. ಸೊ ಇದು ನೋಡಿ ನಾವು ಇದನ್ನ ಹೊಂಗೆ ಅಂತ ಕರಿತೀವಿ. ಸೊ ಇದನ್ನ ನಾವು ಕ್ಲಾಸ್ ಅಲ್ಲೇ ಇದರ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಕೊಡ್ತೀವಿ. ಸೈಂಟಿಫಿಕ್ ನೇಮ್ ಇದನ್ನ ಹೊಂಗೆ ಮಿಯಾ ಪಿನಾಟ ಅಂತ ಕರಿತೀವಿ. ಸೊ ಇದು ಏನಕ್ಕೆ ಯೂಸ್ ಆಗತ್ತೆ, ರೈತರಿಗೆ ಇದರಿಂದ ಏನ್ ಯೂಸ್? ಸೊ ರೈತ ಇದನ್ನ ಯೂಸ್ ಮಾಡೋದ್ರಿಂದ ಅವನು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಲೈಕ್ ಯೂರಿಯಾ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು. ಸೊ ಈ ಒಂದು ಗ್ರೀನ್ ಮ್ಯಾನ್ಯೂರ್ ಕ್ರಾಪ್ಸ್ ಹೇಳಿದ್ವಲ್ಲ ನಾವು ಪೊಂಗೆಮೆ, ಇದರಲ್ಲಿ ನಮಗೆ ಹೆಚ್ಚಿನ ಒಂದು ಸಾರಜನಕ ಇರುತ್ತೆ. ಸೊ ಇದನ್ನ ನಾವು ಒಂದು ಭತ್ತ ಒಂದು ನಾಟಿ ಮಾಡೋ ಒಂದು ಸಮಯದಲ್ಲಿ ಸೊ ಒಂದು 15 ದಿನ ನಾವೇನು ಭತ್ತದ ಒಂದು ಟ್ರಾನ್ಸ್ಪ್ಲಾಂಟಿಂಗ್ ಅಂತ ಏನ್ ಮಾಡ್ತೀವಲ್ಲ, ಆ ಟ್ರಾನ್ಸ್ಪ್ಲಾಂಟಿಂಗ್ ಸಮಯದಲ್ಲಿ ನಾವೇನು ಇದನ್ನ ಪೊಂಗೆಮೆ ಏನಾದ್ರು ಹಾಕಿದೀವಿ ಅಂತಂದ್ರೆ ಈ ಒಂದು ಸಾರಜನಕ ಇರತಕ್ಕಂತಹ ಪೊಂಗೆನ ಹಾಕಿದ್ರೆ ನಮ್ಗೆ ನಾವಲ್ಲಿ 30% ಅಷ್ಟು 30 to 40% ಅಷ್ಟು ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಯೂರಿಯಾನ ಕೊಡೋದನ್ನ ತಪ್ಪಿಸಬಹುದು. ಇದೇ ಒಂದು ಬೇಸ್ ಮೇಲೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೃಷಿ ಕಾಲೇಜಿನವರು ಅಥವಾ ಕೆಇ ಅವರು ಈ ರೀತಿ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇದರಲ್ಲಿ ನೀವು ಅಲರ್ಟ್ ಆಗಿರ್ಬೇಕು. ಸೊ ನೋಡಿ ನಾವು ಅರೆಕಪಾಮ್ ಇದೆ, ಇಲ್ಲಿ ದುರಂತ ಇದೆ, ಸೊ ಇಲ್ಲಿ ಹೊಂಗೆ ಇದೆ. ಈ ರೀತಿ ಯಾವ ರೀತಿ ನಿಮ್ಗೆ ಕ್ವಶನ್ಸ್ ಬರ್ತವೆ, ಬೇಸ್ಡ್ ಆನ್ ಯಾವ ರೀತಿ ಕ್ವಶನ್ಸ್ ಬರುತ್ತಪ್ಪ ಅಂದ್ರೆ ನೀವು ಪಕ್ಕ ರೈತರ ಮಕ್ಕಳಾಗಿದ್ರೆ ಅಲ್ಲಿಂದ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ಇದು ಗ್ರೀನ್ ಮ್ಯಾನ್ಯೂರ್ ಬಗ್ಗೆ ಆಯ್ತು. ಅದೇ ತರ ನಿಮಗೆ ಸೊ ಕೆಲವೆಲ್ಲ ಹಾರ್ಟಿಕಲ್ಚರ್ ಅಲ್ಲಿ ನಾವು ಇಂಪಾರ್ಟೆಂಟ್ ಟ್ರೀಸ್ ಕೂಡ ಬರುತ್ತವೆ. ಎಕ್ಸಾಂಪಲ್ ಈಗ ಜಕರಾಂಡ ಟ್ರೀ ಅಂತ ತೋರಿಸಿದ್ರು, ಅದು ಕೂಡ ನಿಮ್ಗೆ ನಾವು ಮಾಹಿತಿಯನ್ನ ತಿಳಿಸ್ತೀವಿ. ಇದಲ್ಲದೆ ನಿಮಗೆ ಇವೆಲ್ಲ ಹಾರ್ಟಿಕಲ್ಚರ್ ಕ್ರಾಪ್ಸ್ ಬಗ್ಗೆ ನೀವೆಲ್ಲ. ಸೊ ಕೆಲವೆಲ್ಲ ನೋಡಿ ಆರ್ನಮೆಂಟಲ್ ಪ್ಲಾಂಟ್ಸ್, ಇವೆಲ್ಲ ಶೇಡ್ ಲವಿಂಗ್ ಪ್ಲಾಂಟ್ಸ್. ಇದು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ನೀವು ಕೆಲವು ಕಡೆ ಎಲ್ಲ ದೊಡ್ಡ ದೊಡ್ಡ ಆಫೀಸ್ಗೆ ಹೋಗ್ಬೋದು ಅಥವಾ ನರ್ಸರಿ ವಿಸಿಟ್ ಮಾಡಿರ್ಬೋದು ಅಥವಾ ಮನೆಯಲ್ಲಿ ಕೂಡ ನಾವೇನ್ ಮಾಡ್ಕೊಂತೀವಿ ಅಂತಂದ್ರೆ ರೈತರ ಮನೆಯಲ್ಲಿ ಇವಾಗ ಇತ್ತೀಚಿನ ದಿನದಲ್ಲಿ ಸ್ನೇಕ್ ಪ್ಲಾಂಟ್ ಅಂತ ಬರುತ್ತೆ. ಈ ಸ್ನೇಕ್ ಪ್ಲಾಂಟ್ ಕೂಡ ಕೇಳ್ತಾರೆ. ಸೊ ಹಾಗಾಗಿ ನಾವು ಪ್ರತಿಯೊಂದು ನರ್ಸರಿ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ನರ್ಸರಿ ವಿಸಿಟ್ ಅನ್ನ ನಾವು ಅಲ್ಲಿ ಕೂಡ ಭೇಟಿ ಮಾಡಿ ನಿಮಗೆ ಕೆಲವು ಯಾವ ತರ ನಿಮಗೆ ಸ್ಪೆಸಿಮನ್ಸ್ ಅನ್ನು ಕೊಡ್ತಾರೆ ಅದರ ಬಗ್ಗೆ ನಾವು ಡೀಟೇಲ್ಸ್ ಆಗಿ ನಾವು ಕವರ್ ಮಾಡ್ಕೊಂತೀವಿ. ಸೊ ಹಾಗಾಗಿ ಇದನ್ನ ನರ್ಸರಿ ವಿಸಿಟ್ ಅಂತ ನಾವು ನಿಮಗೆ ತೋರಿಸ್ತೀವಿ. ನೋಡಿ ಇಲ್ಲಿ ಬರ್ಡ್ ಆಫ್ ಪ್ಯಾರಡೈಸ್ ಕೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ಕ್ವಶನ್ಸ್ ಅನ್ನ ಕವರ್ ಮಾಡ್ಕೊಂತೀವಿ. ಅದೇ ತರ ಇಲ್ಲಿ ನೋಡಿ ಇದು ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇದು ಪಾಲಿಹೌಸ್ ಅಂತ ಹೇಳಿ, ಪಾಲಿಹೌಸ್ ಚಿತ್ರ ಕೊಟ್ಬಿಟ್ಟು ಐಡೆಂಟಿಫೈ ದ ಸ್ಪೆಸಿಮನ್ಸ್ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ನಿಮಗೆ ಸಮಗ್ರವಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಮಾಹಿತಿಯನ್ನ ಕೊಡ್ತೀವಿ ನಮ್ಮ ಒಂದು ಕ್ಲಾಸ್ ಅಲ್ಲಿ. ಓಕೆ ಸರ್, ಈಗ ಕೇಳ್ಬೋದು ಸರ್ ಫಿಶಸ್. ಹೌದು, ಫಿಶಸ್ ಬಗ್ಗೆನೂ ತುಂಬಾ ಇಂಪಾರ್ಟೆಂಟ್. ಸೊ ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸೊ ಮೀನುಗಾರಿಕೆ ಯಾರು ಫಿಶರೀಸ್ ಹೋಗ್ಬೇಕು ಅಥವಾ ಯಾರು ಒಂದು ರೈತರು ಮೀನುಗಾರಿಕೆ ಮಾಡ್ತಾರೆ ಅವ್ರಿಗೆ ಕಾಟ್ಲಾ ಆಗ್ಲಿ ರೋಹು ಆಗ್ಲಿ ಇದ್ರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಇದನ್ನ ಹೇಗೆ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು, ನಮ್ಮ ಹತ್ರ ಬರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ರೋಹು ಯಾವ ತರ ಇರುತ್ತೆ, ಯಾವ ತರ ನಾವು ಇದನ್ನ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಅನ್ನ ನೋಡಿಕೊಂಡು ಐಡೆಂಟಿಫಿಕೇಶನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನಿಮಗೆ ಸಮಗ್ರವಾಗಿ ಇದ್ರ ಬಗ್ಗೆ ವಿವರಣೆ ಎಲ್ಲ ಕೊಡ್ತೀವಿ. ನೋಡಿ ಇಲ್ಲಿ ಸೆವೆರಲ್ ಫಿಶಸ್ ಇದೆ. ಸೊ ಹುಲ್ಲುಗಡ್ಡೆ ಇದೆ ಆಯ್ತಾ, ಸಾಮಾನ್ಯ ಗೆಂಡೆ ಅಂತ ಕರಿತೀವಿ ಆಯ್ತಾ. ಆಮೇಲೆ ಬೆಳ್ಳಿ ಗೆಂಡೆ ಅಂತ ಇದೆ, ಬೆಳ್ಳಿ ಫಿಶ್ ಅಂತ ಕರಿತೀವಿ ಇದನ್ನ ಆಯ್ತಾ. ಕೆಲವು ಮೃಗಾಲ ಅಂತ ಇದೆ. ಈ ತರ ನಿಮಗೆ ಹಲವಾರು ರೋಹು ಹಲವಾರು ಫಿಶಸ್ ಗಳನ್ನ ನಿಮಗೆ ಕೊಡ್ತಾರೆ. ಅಷ್ಟೇ ಅಲ್ಲದೆ ನಿಮಗೆ ಇಂಪಾರ್ಟೆಂಟ್ ಮನೇಲಿ ಇರ್ತಕ್ಕಂತ ಧಾನ್ಯಗಳು, ಇದು ಇಂಪಾರ್ಟೆಂಟ್. ಸೊ ಒಬ್ಬ ರೈತ ಅಂದ ತಕ್ಷಣ ಅವನು ಕೊಯ್ಲ್ ನಂತರ ಏನೇನು ಯಾವ್ಯಾವ ಧಾನ್ಯಗಳು ಬರ್ತವೆ, ಸೊ ಯಾವ್ಯಾವ ಸೀಡ್ಸ್ ಗಳು ಬರ್ತವೆ ಅದು ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ ನಿಮಗೆ ಲೈವ್ ಆಗಿ ಸೀಡ್ಸ್ ಗಳನ್ನ ತಗೊಂಡ್ಬಂದು ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಇದ್ರ ಮೇಲೆ ಅಂತ ನಾವೆಲ್ಲ ಇಟ್ಟು ಇದನ್ನ ತೋರಿಸ್ತೀವಿ. ಎಕ್ಸಾಂಪಲ್ ಈಗ ನೋಡಿ ನಿಮ್ಗೆ ಕೆಲವೆಲ್ಲ ನಾವನ್ನೇ ಐಡೆಂಟಿಫೈ ದ ಸೀಡ್ಸ್ ಅಂತ ಹೇಳಿ. ಇದರಲ್ಲಿ ನಿಮ್ಗೆ 4 ಆಬ್ಜೆಕ್ಟಿವ್ ಆನ್ಸರ್ಸ್ ಇರುತ್ತೆ. ಅದು ಕನ್ನಡದಲ್ಲಿ ಇರುತ್ತೆ ಮತ್ತೆ ಇಂಗ್ಲಿಷ್ ಅಲ್ಲೂ ಇರುತ್ತೆ. ನೀವು ಯಾವ್ದ್ರಲ್ಲಾದ್ರೂ ಏನ್ ಮಾಡ್ಕೋಬಹುದು, ಅರ್ಥ ಮಾಡ್ಕೊಂಡು OMR ಶೀಟ್ ಅಲ್ಲಿ ನೀವು ಬರಿಬಹುದು. ಸೊ ಇದನ್ನ ನಿಮ್ಗೆ ಇದಿಷ್ಟೇ ಅಲ್ಲ, ನಾವು ಇದಿಷ್ಟೇ ಸ್ಪೆಸಿಮನ್ಸ್ ಅಂತಲ್ಲ, ನಿಮ್ಗೆ ಟೋಟಲ್ ನಿಮ್ಗೆ 50 ಸ್ಪೆಸಿಮನ್ಸ್ ವರೆಗೂ ನಿಮ್ಗೆ ಇರುತ್ತೆ. ಸೊ ಈ 50 ಸ್ಪೆಸಿಮನ್ಸ್ ನಾವೇನ್ ಮಾಡ್ತೀವಿ, ಟೈಮರ್ ಅನ್ನು ಯೂಸ್ ಮಾಡ್ತೀವಿ. ಆಸ್ ವೆಲ್ ಹೇಗೆ
ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಲ್ಲಿ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾರಲ್ಲ ಅದೇ ರೀತಿ ನಿಮಗೆ ಎಕ್ಸಾಮ್ಸ್ ಅನ್ನು ನಾವು ಕಂಡಕ್ಟ್ ಮಾಡ್ತೀವಿ. ಸೊ ಅಂದ್ರೆ 30 ಸೆಕೆಂಡಿಗೆ ಒಂದು ಸ್ಪೆಸಿಮನ್ಸ್ ಅನ್ನ ಐಡೆಂಟಿಫಿಕೇಶನ್ಸ್ ಮಾಡೋದು. ಅದೇ ರೀತಿ ನಿಮ್ಗೆ ಇಲ್ಲಿ ಪ್ರಾಕ್ಟೀಸ್ ಅನ್ನ ನಾವು ಮಾಡಿಸ್ತೀವಿ. ಇಲ್ಲಿ ಅಂದ್ರೆ ನೋಡಿ ಈ ಸೀಡ್ಸ್ ಅಲ್ಲಿ ನಿಮಗೆ ಅರೌಂಡ್ ನಮಗೆ ಒಂದು 15ರಿಂದ 20 ಸೀಡ್ಸ್ ಗಳನ್ನ ಕೇಳ್ತಾರೆ. ಸೊ ಅಗ್ರಿಕಲ್ಚರ್ ಕ್ರಾಪ್ಸ್ ಅಲ್ಲಿ ನಿಮಗೆ ಸೀರಿಯಲ್ಸ್ ತಗೊಳ್ಳಿ, ಪಲ್ಸಸ್ ತಗೊಳ್ಳಿ, ಆಯಿಲ್ ಸೀಡ್ಸ್ ತಗೊಳ್ಳಿ ಅಥವಾ ಕಮರ್ಷಿಯಲ್ ಪ್ಲಾಂಟ್ಸ್ ತಗೊಳ್ಳಿ, ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ 15ರಿಂದ 20 ಕ್ವಶನ್ಸ್ ಬರೀ ಸೀಡ್ಸ್ ಬರ್ತವೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಲೈವ್ ಸೀಡ್ಸ್ ಅನ್ನ ತಗೊಂಡು ನಿಮಗೆ ಐಡೆಂಟಿಫಿಕೇಶನ್ಸ್ ಅನ್ನ ಮಾಡಿಸ್ತೀವಿ. ಎಕ್ಸಾಂಪಲ್ ಈಗ ನೀವು ಹೇಳ್ತೀರಾ ಸೊ ಇದು 43ನೇದು ಮೈಸ್ ಸರ್ ಅಂತ ಹೇಳ್ತೀರಾ. ಸೊ ಮೈಸ್ ಅಲ್ಲ, ಅದು ಏನಪ್ಪಾ ಅಂದ್ರೆ ಮೈಸ್ ಅಲ್ಲಿ ಬರ್ತಕ್ಕಂಥದ್ದು ಒಂದು ಫಾಡರ್, ಅದನ್ನ ನಾವು ಫಾಡರ್ ಮೈಸ್ ಅಂತ ಕರಿತೀವಿ. ಈ ತರದ್ದು ಕೆಲವು ನಾವು ಈ ತರ ಸೀಡ್ಸ್ ಗಳನ್ನ ಕೆಲವು ನೆಟ್ಸ್ ಗಳನ್ನು ಕೂಡ ಇಟ್ಟಿರ್ತೀವಿ. ಎಕ್ಸಾಂಪಲ್ ಇದು ಯಾವ ನಟ್ ಅಂತ ಕೇಳ್ತೀವಿ. ಎಕ್ಸಾಂಪಲ್ ಇದು ಕ್ಯಾಶೋ ನಟ್ ಅಂತೇಳಿ. ಅಂದ್ರೆ ನಿಮ್ಗೆ ಇದನ್ನ ಐಡೆಂಟಿಫಿಕೇಶನ್ ಮಾಡಬೇಕು ಅಂತಂದ್ರೆ ಕ್ಯಾಶೋ ಪ್ಲಾಂಟ್ಸ್, ಅದ್ರ ಜೊತೆ ನಿಮ್ಗೆ ಪ್ಲಾಂಟ್ಸ್ ಲೀವ್ಸ್, ಫ್ರೂಟ್ಸ್ ಇವೆಲ್ಲ ನಾವು ನಿಮ್ಗೆ ತೋರಿಸ್ತೀವಿ. ಅವಾಗ ಎಕ್ಸಾಮ್ ಅಲ್ಲಿ ಇದು ಒಂದೇ ಸೀಟ್ಸ್ ಇಟ್ಟಾಗ ನಿಮ್ಗೆ ಈಸಿಯಾಗಿ ಐಡೆಂಟಿಫಿಕೇಶನ್ಸ್ ಅನ್ನ ಮಾಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಇದು ನೋಡಿ, ಇದು ನಮ್ಮ ಕ್ಲಾಸ್ ರೂಮ್. ನಮ್ಮ ಕ್ಲಾಸ್ ರೂಮ್ ಅಲ್ಲಿ ನಿಮ್ಗೆ ಸೊ ಇಕ್ವಿಪ್ಮೆಂಟ್ ಇರ್ತಕ್ಕಂಥ ಪ್ರೊಜೆಕ್ಟರ್ಸ್, ಬೋರ್ಡ್ ಇವೆಲ್ಲ ಯೂಸ್ ಮಾಡ್ಕೊಂಡು ನಿಮಗೆ ಅಷ್ಟೇ ಅಲ್ಲದೆ ನಿಮಗೆ ಟೆಸ್ಟರ್ಸ್ ಕೂಡ ಇರುತ್ತೆ. ರೆಗ್ಯುಲರ್ ಟೆಸ್ಟ್ ಕೂಡ ನಾವು ಮಾಡ್ತೀವಿ. ಏನೇನು ಇಂಪಾರ್ಟೆಂಟ್ ಸ್ಪೆಸಿಮನ್ಸ್ ಇದೆ ಅದನ್ನೆಲ್ಲ ಒಂದು ಕಡೆ ನೀವು ಲೀಸ್ಟ್ ಮಾಡಿಕೊಂಡು ಯಾವ್ಯಾವ ಕ್ವಶನ್ಸ್ ಬರುತ್ತೆ ಅನ್ನೋದನ್ನೆಲ್ಲ ನಾವು ನಿಮಗೆ ಈ ಒಂದು ಕ್ಲಾಸ್ ರೂಮ್ಸ್ ಅಲ್ಲಿ ಎಲ್ಲ ಹೇಳ್ಕೊಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಸರ್ ಈ ಸ್ಲೈಡ್ಸ್ ಏನಂತ ನೀವು ಕೇಳ್ಬೋದು. ಸೊ ಈ ಸ್ಲೈಡ್ಸ್ ಏನಪ್ಪಾ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ನಾವು ವಾರದಲ್ಲಿ 2 ದಿನ ಮಾತ್ರ ಒಬ್ಬರಿಗೆ ವೆಟರ್ನರಿ ಕ್ಲಾಸ್ ಕೊಡ್ತೀವಿ. ಇದು ವೆಟರ್ನರಿ ಫ್ಯಾಕಲ್ಟಿ ಡಾಕ್ಟರ್ ಕಾಂತರಾಜ್ ಅಂತ ಹೇಳಿ ಇವರು ವೆಟರ್ನರಿ ಕ್ಲಾಸಸ್ ಅನ್ನ ಮಾಡ್ತಾರೆ. ಅದೇ ರೀತಿ ನಿಮಗೆ ಹಾರ್ಟಿಕಲ್ಚರ್ ಡಾಕ್ಟರ್ ರಮೇಶ್ ಸರ್ ಅಂತ ಹೇಳಿ ಕ್ಲಾಸಸ್ ಅನ್ನು ಮಾಡ್ತಾರೆ. ಇನ್ನು ಮಿಕ್ಕಿದ ಕ್ಲಾಸಸ್ ಎಪಿಕಲ್ಚರ್ ಆಗಿರ್ಬೋದು, ಸಿರಿಕಲ್ಚರ್ ಆಗಿರ್ಬೋದು, ಅಗ್ರಿಕಲ್ಚರ್ ಕ್ರಾಪ್ಸ್ ಆಗಿರ್ಬೋದು, ಅದನ್ನ ನಾವೇ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಓಕೆ, ಸೊ ಇಷ್ಟು ನಿಮಗೆ ಡೀಟೇಲ್ಸ್ ಆಗಿ ನಾವೆಲ್ಲ ಹೇಳಿದ್ವಿ. ಸೊ ಯಾವ ತರ ಕ್ಲಾಸಸ್ ಇರುತ್ತೆ, ಹೇಗಿರುತ್ತೆ, ಏನೇನು ಸ್ಪೆಸಿಮನ್ಸ್ ಅನ್ನು ಕೇಳ್ತಾರೆ. ಸೊ ರಿವೈಸ್ ನೋಟಿಫಿಕೇಶನ್ ಆದ್ಮೇಲೆ ಆದಷ್ಟು ಬೇಗ ನಾವು ಕ್ಲಾಸಸ್ ನಾವು ಸೇರ್ಕೋಬೇಕು ಅನ್ನೋರು ನೀವೇನ್ ಮಾಡ್ಕೋಬೇಕಪ್ಪ ಅಂದ್ರೆ ಟು ಜಾಯಿನ್ ದ ನ್ಯೂ ಬ್ಯಾಚ್ ಸ್ಟಾರ್ಟ್ ಫ್ರಮ್ May 13, 2024. ಸೊ ನಿಮ್ ಟೈಮಿಂಗ್ಸ್ ನೋಡಿ 2 to 5 PM ಇರುತ್ತೆ. ಸೊ ಬಟ್ ಈ ಟೈಮಿಂಗ್ಸ್ ಮಂಡೇ ಒಂದಿನ, ಅದಾದ್ಮೇಲೆ ನಿಮಗೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಟ್ಯೂಸ್ಡೇ ಇಂದ ಅಪ್ ಟು 24th ವರೆಗೂ ನಿಮಗೆ ರೆಗ್ಯುಲರ್ ಕ್ಲಾಸಸ್ ಇರುತ್ತೆ. ಆ ರೆಗ್ಯುಲರ್ ಕ್ಲಾಸಸ್ ನಿಮಗೆ 10 to 1 ಒಂದು ಕ್ಲಾಸಸ್ ಇರುತ್ತೆ. ನೆಕ್ಸ್ಟ್ ಕ್ಲಾಸ್ ನಿಮಗೆ 2 to 4 ಯಾವಾಗಲೂ ಟೆಸ್ಟ್ ಸೀರೀಸ್ ಅನ್ನ ನಾವು ಕಂಡಕ್ಟ್ ಮಾಡ್ತೀವಿ. ಸೊ ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಆ ಡೌಟ್ಸ್ ಅನ್ನು ನೀವು ನಮಗೆ ಶೇರ್ ಮಾಡ್ಕೋಬಹುದು. ಥ್ರೂ ವಾಟ್ಸಪ್ ಅದ್ರ ಮುಖಾಂತರ ಶೇರ್ ಮಾಡ್ಕೋಬಹುದು. ಅಥವಾ ಸರ್ ನಾವು ವಿ ವಾಂಟ್ ಟು ಜಾಯಿನ್ ದ ಕ್ಲಾಸ್ ಅಂತಂದ್ರೆ ನಿಮಗೆ ಇಲ್ಲಿ ನಂಬರ್ ಇದೆ, ಈ ನಂಬರ್ ಕೂಡ ನೀವು ಕಾಂಟ್ಯಾಕ್ಟ್ ಅಲ್ಲಿ ಮಾಡ್ಕೋಬಹುದು. ಸೊ ಇನ್ನೇನಾದ್ರೂ ನಿಮಗೆ ಅತಿ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಫೋನ್ ಕಾಲ್ ಇದೆ. ಈ ಫೋನ್ ಕಾಲಿಗೆ ಇದಕ್ಕೆ ಅರೇಂಜ್ ಮಾಡ್ಕೋಬಹುದು. ಅಥವಾ ನಮ್ಮ ಸರ್ HOD ಸರ್ ಶಿವಕುಮಾರ್ ಸರ್ ಅಂತ ಇದ್ದಾರೆ, ಅವ್ರ ನಂಬರ್ಗೆ ಅದು ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ನಾವು ಮುಕ್ತಾಯಗೊಳಿಸ್ತೀವಿ. ಜೈ ಕಿಸಾನ್.